ನಮಸ್ಕಾರ. ನಮಸ್ಕಾರ. ಕುದುಕುಳಿ ಸುಬ್ರಹ್ಮಣ್ಯ ಭಟ್ ಅಂತೇಳಿ ಕರಾಡ ವಿಶ್ವದಿಂದ ಇಲ್ಲಿಗೆ ಚಂದ್ರಹಾಸಣ್ಣ ಮತ್ತು ನಾನು ಇಲ್ಲಿಗೆ ಬಂದಿದ್ದೇವೆ. ಇವತ್ತಿಲ್ಲಿ ನಮ್ಮ ಕರಾಡ ವಿಶ್ವ ಮತ್ತು ಬೆಳ್ತಂಗಡಿ ಕರಾಡ ಸಮಾಜ ಇವರ ಜೊತೆ ಕರಾಡ ವಿಶ್ವದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇವೆ. ಬೆಳಗಿನ ಹೊತ್ತು 25ಕ್ಕೂ ಮೇಲ್ಪಟ್ಟು ಇಲ್ಲಿಯ ಬೆಳ್ತಂಗಡಿಯ ಕರಾಡ ಬ್ರಾಹ್ಮಣ ಬಂಧುಗಳು ನಮ್ಮೊಟ್ಟಿಗೆ ಕರಾಡ ವಿಷಯದ ಬಗ್ಗೆ ಸಂವಾದ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಕರಾಡ ವಿಷಯದ ಬಗ್ಗೆ ಅವರು ತಿಳ್ಕೊಂಡು ಆಮೇಲೆ ನಾವು ಇನ್ನೇನು ಮಾಡಬೇಕು ಎಂಬುದರ ಬಗ್ಗೆ ಕೂಡ ನಮಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಅದನ್ನು ನಾವು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಬಹು ಸಂತೋಷದಿಂದ ಎಲ್ಲರೂ ಕೂಡ ಇಲ್ಲಿ ಬಂದವರು ಇದರಲ್ಲಿ ಪಾಲ್ಗೊಂಡು ಇಲ್ಲಿರುವಂತಹ ಎಲ್ಲ ಕರಾಡ ಕುಟುಂಬಗಳಿಗೆ ಈ ಒಂದು ಮಾಹಿತಿಯನ್ನು ನೀಡ್ತಾರೆ. ಇದರ ಊಟ ಆದ ತಕ್ಷಣ ಇಲ್ಲಿಗೆ ಒಬ್ಬ ವಿಶೇಷ ಇಲ್ಲಿಯ ವ್ಯಕ್ತಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ಅವರು ಕೂಡ ಬಂದು ನಮ್ಮೊಟ್ಟಿಗೆ ಮನಸಾರೆ ಮಾತಾಡಿ ನಮಗೆ ಶುಭ ಹಾರೈಸಿದ್ದಾರೆ. ಈಗ ಈ ಕರಾಡ ಬ್ರಾಹ್ಮಣ ಸಮಾಜ ಬೆಳ್ತಂಗಡಿ ಇದಕ್ಕೆ ಬಹು 1ನೇ ದಿವಸದಿಂದಲೇ ಕಷ್ಟಪಟ್ಟು ಸಂಘವನ್ನು ಕಟ್ಟಿ ಈ ಲೆವೆಲಿಗೆ ತಂದ ಮಹನೀಯರೆಲ್ಲ ಇಲ್ಲಿ ಕೂತಿದ್ದಾರೆ. ಅವರ ಜೊತೆ ಸ್ವಲ್ಪ ನಾವು ವಿಚಾರ ವಿನಿಮಯ ಮಾಡಿಕೊಳ್ಳೋಣ. ನಿಮಗೆಲ್ಲ ಇನ್ನೊಮ್ಮೆ ನಮಸ್ಕಾರ. ನಮಸ್ಕಾರ. ಇದು ಬೆಳ್ತಂಗಡಿಯಲ್ಲಿ ಇವಾಗ ಎಷ್ಟು ಕರಾಡ ಕುಟುಂಬಗಳು ಇದೆ ಅಂತ ಹೇಳ್ಬೋದಾ? ಒಂದು 85 ಮನೆ, 80ರಿಂದ 85 ಮನೆ. ಜನಸಂಖ್ಯೆ ಎಷ್ಟಿದ್ದಾರೆ ಎಲ್ಲ ಸರಿ? ಜನಸಂಖ್ಯೆ ನಾವು ಇದು ಮಾಡಲಿಲ್ಲ, ಒಂದು 150ರಿಂದ 150. ಹಾಂ. ಸರಿ, ಈಗ ಇದರ ಪದಾಧಿಕಾರಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳಬಹುದು ನಿಮ್ಮಿಂದಲ್ಲ. ನಿಮ್ಮ ಹೆಸರು ಹೇಳಿ. ನೀವು? ವಿಜಯ ಭಟ್. ನಾನು ಇಲ್ಲಿ ಮಹಿಳಾ ವಲಯದ ನನ್ನ ಅಧ್ಯಕ್ಷೆಯಾಗಿದ್ದೇನೆ. ಹಾಂ, ಸರಿ. ನೀವು? ನಮಸ್ಕಾರ, ನನ್ನ ಹೆಸರು ಮಮತಾ ವಿದ್ಯುತ್ ಬೆಂಗಳೂರಿ. ನಾನು 7 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ, ಈಗ ಸದಸ್ಯೆ. ಸರಿ. ನನ್ನ ಹೆಸರು ವಿಷ್ಣು ಭಟ್ ಬೆಂಗಳೂರು ಅಂತೇಳಿ. ಈಗ ಪ್ರಸ್ತುತ ಇಲ್ಲಿಯ ಕರಾಡ ಸಮಾಜದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ 2 ವರ್ಷದಿಂದ. ಮತ್ತು ಈಗ ಇನ್ನೂ ಸಮಿತಿಯ ಮುಂದಿನ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದೇನೆ. ನೀವು ಗೌರವಾಧ್ಯಕ್ಷರು? ಗೌರವಾಧ್ಯಕ್ಷ. ಫೌಂಡರ್ ಮೆಂಬರ್? ನಾನು 2007ರ ನಂತರ ಇದರಲ್ಲಿ ಸಕ್ರಿಯವಾಗಿದ್ದೇನೆ. ನಾನು ನಿಮ್ಮ ಹೆಸರು ಹೇಳಬೇಕು? ನನ್ನ ಹೆಸರು ಗೋವಿಂದ ಭಟ್ ತಲೇಕ ಅಂತ. 2000 ಈಗ 3 ವರ್ಷ ಆಯಿತು. ನಾನೊಂದು 7 ವರ್ಷ ಮಮತನಾಗಿ, ನಾನು ಅಧ್ಯಕ್ಷ ಆಗಿರುವಾಗ ಮಮತಾ ಸೆಕ್ರೆಟರಿ ಅಲ್ಲ? ಹಾಂ, ಸರಿ, ಹೌದು. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಹಾರ್ನಾಡು ಅಂತ. ಪ್ರಸ್ತುತ ನಾನೊಂದು 2 ವರ್ಷಗಳಿಂದ ಈ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲರ ಸಹಕಾರದೊಂದಿಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಶ್ರೀರಾಮ್ ಭಟ್ ಕನ್ನಡಕ ಅಂತೇಳಿ ಸದ್ಯಕ್ಕೆ ಉಪಾಧ್ಯಕ್ಷ ಆಗಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ ಅಂತ ಹಿಂದಿನ. ನನ್ನ ಹೆಸರು ಸುರೇಶ್ ಭಟ್ ಕೊಲ್ಯ. ನಾನು ಈ ಹಿಂದಿನ ಕಮಿಟಿಯಲ್ಲಿ ಕಾರ್ಯದರ್ಶಿಯಾಗಿದ್ದೆ. 2002ರಿಂದಲೇ ನಾನು ಸಕ್ರಿಯವಾಗಿದ್ದೇನೆ ಈ ಸಂಘದಲ್ಲಿ. ಸರಿ, ನಮಸ್ಕಾರ. ಈಗ ತಲೇಕ ಗೋವಿಂದಣ್ಣ, ನಿಮಗೆ ಕ್ವಶನು. ಈ ಸಂಘ ಯಾವಾಗ ಪ್ರಾರಂಭ ಆಯಿತು, ಆಮೇಲೆ ಎಷ್ಟು ವರ್ಷಗಳು ಆದ ಮೇಲೆ ಇಲ್ಲಿಯ ಈ ನೂತನ ಭವನ ನಿರ್ಮಾಣ ಆಯಿತು ಎಂಬುದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇವರನ್ನೆಲ್ಲ ಸೇರಿಸಿಕೊಳ್ಬೇಕಾಗ್ತದೆ ನಾನು ಹೇಳಬೇಕಿದ್ರೆ. ಈಗ ನಾನು ಹೇಳ್ತೇನೆ. ನಮಗೆ ಸಾಧಾರಣ ಗೊತ್ತಿದ್ದ ಮಾಹಿತಿ ಪ್ರಕಾರ ಈ ಸಂಘ 2001ನೇ ಇಸವಿಯಲ್ಲಿ ನಮ್ಮ ಆಟಿಕುಕ್ಕೆ ನಾರಾಯಣ ಮಾಸ್ಟರ್ ಮನೆಯಲ್ಲಿ ಫಸ್ಟ್ ಮೀಟಿಂಗಿನಿಂದ ನಮ್ಮ ಈ ಸಂಘ ಉದ್ಘಾಟನೆಗೊಂಡಿತು. ಈ ನಮ್ಮ ಸಂಘಕ್ಕೆ ಈಗ 25ನೇ ವರ್ಷ. ಫಸ್ಟಿಗೆ ನಾವು ಎಲ್ಲರ ಮನೆಗಳಲ್ಲಿ ಸಭೆಗಳನ್ನು ಮಾಡುವ ಮೂಲಕ ನಮ್ಮ ಸಂಘದ ಒಂದು ಇದನ್ನು ಯೂನಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಫಸ್ಟಿನಿಂದಲೇ ನಾವು ಮನೆ ಸಭೆಗಳನ್ನು ಏರ್ಪಡಿಸುತ್ತಿದ್ದೆವು. ಕಾಲಕ್ರಮೇಣ ನಮಗೆ ಇಲ್ಲಿ ಒಂದು ನಮ್ಮದೇ ಆದ ಸಂಘದ ಒಂದು ಕಟ್ಟಡ ಬೇಕು ಅಂತ ಹೇಳುವ ಒಂದು ಮನೋಭಾವನೆಯಿಂದ ನಾವು ಇಲ್ಲಿ ಮುಂಡಾಜೆ ಸೋಮಂತರ್ಕ ಎಂಬಲ್ಲಿ ಒಂದು ನಾವು ಜಾಗವನ್ನು ಖರೀದಿ ಮಾಡಿದೆವು. ಆಗ ನಮ್ಮಲ್ಲಿ ಇಲ್ಲಿ ಹಿರಿಯರಾದ ಹಲವು ಕೊರೆಕಾನ ಸುಬ್ಬಣ್ಣ ಅವರು, ಗುಂಡಿ ಪಂಜರಿಕೆ ರಾಮಭಟ್ಟಿಯವರು ಮತ್ತು ಮಾಧವ ಮಾಸ್ಟರ್ ಅಂತ ಇದ್ದರು ಕಜಮೂಲೆ, ಇವರನ್ನೆಲ್ಲ ಸೇರಿಸಿಕೊಂಡು ಇವರಿಗೆ ಭಾರಿ ತುಂಬ ಉತ್ಸಾಹ ಇತ್ತು. ಸ್ವಲ್ಪ ಪ್ರಾಯದಲ್ಲಿ ಅವರು ಹಿರಿಯರಾದರೂ ಸಹ ನಮ್ಮನ್ನು ಎಲ್ಲ ರೀತಿಯಲ್ಲಿ ಮುಂದೆ ಕೊಂಡೋಗಿ ಈ ಕಟ್ಟಡದ ಎಲ್ಲ ಸಹಕಾರದಲ್ಲಿ ಮತ್ತು ಅದರಲ್ಲಿ ಅಹರ್ನಿಶಿ ದುಡಿದವರು ಅಂತೇಳಿದರೆ ನಮ್ಮ ಈ ಮುಂದಿನ ಈಗದ ಗೌರವಾಧ್ಯಕ್ಷ ತಲೇಕ ಗೋವಿಂದಣ್ಣ ಅವರು ತುಂಬ ಈ ಕಟ್ಟಡಕ್ಕೆ ತುಂಬ ಅಹರ್ನಿಶಿ ದುಡಿದಿದ್ದಾರೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅವರೆಲ್ಲರೂ ಮತ್ತು ಎಲ್ಲರೂ ಸಹ ನಾವು ಎಲ್ಲ ನಮ್ಮ ಕರಾಡ ಸಮಾಜದ ಎಲ್ಲ ವಲಯದ ಎಲ್ಲ ಕಡೆ ನಾವು
ಹೋಗಿ ಎಲ್ಲರಿಂದ ನಾವು ಆರ್ಥಿಕವಾಗಿ ಆಗಲಿ ಇದರಾಗಿ ಮನಸ್ಸಿನ ಇದರಿಂದ ಸಹ ನಾವು ಎಲ್ಲರಿಂದ ಬೆಂಬಲವನ್ನು ತೆಗೆದುಕೊಂಡು ನಾವು ಈ ಕಟ್ಟಡಕ್ಕೆ ಅಡಿಗಲ್ಲ ಹಾಕಿ ಈ ಕಟ್ಟಡವನ್ನು ಎಲ್ಲರ ಸಹಕಾರದಿಂದ ನಾವು ಒಂದು 12 ವರ್ಷ ಹಿಂದೆ ಅಂದರೆ 2017ನೇ ಇಸವಿಯಲ್ಲಿ ನಮ್ಮ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ದಿವಂಗತ ಆನೆಮಜಲು ವಿಷ್ಣನ್ನ ಇಲ್ಲಿಗೆ ಬಂದು ನಮಗೆ ಬೇರೆ ಸಹ ತುಂಬ ಮಹನೀಯರು ಆಗಮಿಸಿ ಅವರ ಸಮ್ಮುಖದಲ್ಲಿ ನಾವು ಈ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದೆವು. ಅದರ ನಂತರ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮಗೆ ತುಂಬ ಉತ್ಸಾಹದಿಂದ ನಾವು ಈ ಕಟ್ಟಡದಲ್ಲಿ ನಮ್ಮದೇ ಒಂದು ಮನೆ ಅಂತ ಹೇಳುವ ರೀತಿಯಲ್ಲಿ ಭಾಗವಹಿಸಿ ಈ ಕಟ್ಟಡದಲ್ಲಿ ನಮ್ಮ ವರ್ಷಂಪ್ರತಿ ಒಂದನೇ ನಾವು ಸಾಮೂಹಿಕ ಋಗುಪಾಕರ್ಮ ಅಂಥೇಳಿ ಎಲ್ಲರ ಮನೆಗಳಲ್ಲಿ ನಾವು ಮಾಡ್ತಿದ್ದೆವು. ಅದನ್ನು ಈ ಕಟ್ಟಡದಲ್ಲಿ ಮಾಡಿ ಇಲ್ಲಿ ಸಹ ಒಂದು ಎಲ್ಲರಿಗೆ ನಾವು ವೈದಿಕರನ್ನು ನಮ್ಮ ಊರಿನಿಂದ ಕರೆಸಿ ಅವರಿಗೆ ಸೂಕ್ತ ರೀತಿಯಲ್ಲಿ ಎಲ್ಲರೂ ಸೇರಿ ಋಗುಪಾಕರ್ಮವನ್ನು ಆಚರಿಸುವ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಸಹ ಸುಮಾರು ಈ ಸಂಘ ಆದ್ದರಿಂದ ಸಹ ಇದಕ್ಕೆ ಸಹ ಒಂದು 25 ವರ್ಷದ ಇತಿಹಾಸ ಉಂಟು ನಮ್ಮ ಈ ಋಗುಪಾಕರ್ಮ ಕಾರ್ಯಕ್ರಮಕ್ಕೆ. ಅದಲ್ಲದೆ ಸಾಮೂಹಿಕ ಮಹಿಳೆಯರಿಗೆ ಗೌರಿ ಪೂಜೆ ಅದನ್ನು ಸಹ ನಾವು ವೈದಿಕರ ಸಮ್ಮುಖದಲ್ಲಿ ಎಲ್ಲ ಮಹಿಳೆಯರನ್ನು ಸೇರಿಸಿಕೊಂಡು ಅದು ಸಹ ನಾವು ಮಾಡ್ತಾ ಇದ್ದೇವೆ. ಈಗ ತುಂಬ ಒಂದು 20 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳುವುದು. ಅದಲ್ಲದೆ ವರ್ಷಕ್ಕೆ ವಾರ್ಷಿಕೋತ್ಸವ ಮತ್ತು ಒಂದು ಸಾಮೂಹಿಕ ಒಂದು ಸತ್ಯನಾರಾಯಣ ಪೂಜೆ ಗಣಹೋಮವನ್ನು ಸಹ ನಾವು ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಅದಲ್ಲದೆ ನಮ್ಮ ಯುವಕರಿಗೋಸ್ಕರ ಒಂದು ಆಟೋಟ ಸ್ಪರ್ಧೆಗಳನ್ನು ಸಹ ನಾವು ಏರ್ಪಡಿಸ್ತಾ ಬಂದಿದ್ದೇವೆ. ಈಗ ಸ್ವಲ್ಪ ಜನರ ಉತ್ಸಾಹ ಕುಂದಿದೋ ಏನೋ ಗೊತ್ತಿಲ್ಲ, ಅಂತೂ ನಮಗೆ ಎಲ್ಲರ ಸಕಾಲಿಕ ನೆರವಿನಿಂದ ಸಂಘ ಮುನ್ನಡೀತಾ ಉಂಟು. ಇನ್ನು ಎಲ್ಲರೂ ನಮಗೆ ಇಲ್ಲಿಯ ಸ್ಥಳೀಯ ಮಾನ್ಯರ ಇನ್ನೂ ಸಹ ನೆರವಿನಿಂದ ನಾವು ಸಂಘವನ್ನು ಮುನ್ನಡೆಸುವ ಅಂತ ಹೇಳುವ ಒಂದು ಆಶಯದಿಂದ ನಾವಿದ್ದೇವೆ. ಮುಂದಿನ ಯೋಜನೆಗಳು ಅಂತ ಹೇಳಿದರೆ ನಮ್ಮ ಈ ಕಟ್ಟಡ ಸ್ವಲ್ಪ ಇನ್ನೂ ಸಹ ಅಭಿವೃದ್ಧಿ ಮಾಡಿ ಇಲ್ಲಿ ಏನಾದರೂ ಬೇರೆಯವರಿಗೆ ಸಹ ಒಂದು ಫಂಕ್ಷನ್ ನಡೆಸುವ ಹಾಗೆ ಒಂದು ನಮಗೆ ಏನಾದರೂ ಆರ್ಥಿಕ ಸಂಪನ್ಮೂಲದ ಕೊರತೆ ಸಹ ಉಂಟು. ಅದನ್ನು ನೀಗಿಸುವ ಸಲುವಾಗಿ ಸಹ ನಾವು ಇಲ್ಲಿ ಒಂದು ಹಲವರಿಗೆ ಕಾರ್ಯಕ್ರಮ ನಡೆಸುವಲ್ಲಿ ಇದನ್ನು ವ್ಯವಸ್ಥಿತವಾಗಿ ಒಂದು ರೂಪುಗೊಳಿಸಬೇಕು ಅಂತೇಳಿ ಒಂದು ಆಶಯ ಉಂಟು. ಮತ್ತು ಇದಕ್ಕೆ ಎಲ್ಲರ ಸಹಕಾರ ಸಹ ಅಗತ್ಯ ಇದೆ. ಇಲ್ಲಿ ವಿಜಯ ಭಟ್ ಕುಂಟಿಗಾನ ಮತ್ತು ಮಮತಾ ಅವರಿದ್ದೀರಿ. ನೀವು ಇಬ್ಬರು ಸಹ ಈ ಮಹಿಳಾ ಸಂಘವನ್ನು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮುಂದುವರಿಸ್ತಾ ಇದ್ದೀರಿ. ಅದರಲ್ಲಿ ವಿಜಯ ಭಟ್ ಅವರು ಮುಂದಾಳತ್ವ ವಹಿಸಿದ್ದಾರೆ. ಈ ತನಕ ನೀವು ಮಹಿಳೆಯರಿಗಾಗಿ ಏನು ಮಾಡಿದ್ದೀರಿ, ಈಗ ಏನಾಗ್ತಾ ಉಂಟು, ಇನ್ನು ಮುಂದಿನ ಯೋಜನೆಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ನಮ್ಮದೀಗ ಹೊಸದಾಗಿ ಆದದಷ್ಟೇ ಅಂದರೆ ನಮಗೆ ಪೆರ್ಲದಲ್ಲಿ ಮಹಿಳಾ ಸಂಘ ಆಗಿ ಅವರೊಂದು ಕೊಟ್ಟು ನಿಮ್ಮ ತಾಲೂಕಿನಲ್ಲಿ ಸಹ ಒಬ್ಬೊಬ್ಬರು ಅಧ್ಯಕ್ಷರು ಪದಾಧಿಕಾರಿಗಳು ಆಗಬೇಕು 5 ಜನ ಅಂತ ಹೇಳಿ. ಅದರಲ್ಲಿ ಈಗ ಇತ್ತೀಚೆಗೆ ನಾವು ಒಂದು ಮಾಡಿ ಏನು ಬೇರೆ ಏನು ಮಾಡಲಿಲ್ಲ. ಈಗ ಶುರು ಆದಷ್ಟೇ ನಮ್ಮದು ಮಹಿಳಾ ಅಧ್ಯಕ್ಷೆ ಅಂತ ಹೇಳಿ. ಈಗ ಒಂದು 2 ತಿಂಗಳಾಯ್ತು ಅಷ್ಟೇ. ಇನ್ನು ಯೋಜನೆ ಎಂಥದ್ದು ಅಂತ ಹೇಳಿ ಅಂದರೆ ಎಲ್ಲಿಯಾದರೂ ಆಟೋಟ ಸ್ಪರ್ಧೆ ಇದ್ದರೆ ಅಥವಾ ಬೇರೆ ಎಲ್ಲ ಶಂಕರ ಸದನದಲ್ಲಿ ಏನಾದರೂ ಅಲ್ಲಿಂದ ಮಾಹಿತಿ ಅಂದರೆ ಅಲ್ಲಿಗೆ ಹೋಗುವಂಥದ್ದು ಅದೆಲ್ಲ ಈಗ ನಡೆಸ್ತಾ ಇದ್ದೇವೆ. ಸರಿ, ನಾವು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಗೌರಿ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಮತ್ತು ಆ ದಿವಸ ಗಣಹೋಮ ಇರ್ತದೆ. ಸ್ಪರ್ಧೆಗಳನ್ನು ಮಾಡ್ತೇವೆ. ಭಜನೆ ನಾವು ವಿಪ್ರ ಭಜನಾ ಇದು ಅಂತ ಇತ್ತು ಸ್ಪರ್ಧೆ, ಅದಕ್ಕೆ ನಾವು ಸೇರಿದ್ದೇವೆ. ಎಲ್ಲ ನಮ್ಮ ಕರಾಡ ಬಾಂಧವರು 5-6 ಜನ ಟೀಮ್ ಮಾಡಿ ಪ್ರಾಕ್ಟೀಸ್ ಮಾಡಿ ಹೋಗಿದ್ದೇವೆ, ಭಾಗವಹಿಸಿದ್ದೇವೆ. ಮತ್ತು ಈ ವರ್ಷ ಇಲ್ಲಿ ಬ್ರಹ್ಮಕಲಶ ಇತ್ತು ಉಜಿರೆ ಜನಾರ್ದನ ಸ್ವಾಮಿಯಲ್ಲಿ, ಅಲ್ಲಿ ಕೂಡ ಭಜನಾ ಟೀಮ್ ಮಾಡಿ ಇದು ಮಾಡಿದ್ದೇವೆ, ಭಾಗವಹಿಸಿದ್ದೇವೆ. ನಿಮಗೆ ಈಗ ಪೆರ್ಲದಲ್ಲಿ ಕಳೆದ ವರ್ಷ ಮಹಿಳಾ ಘಟಕದ ಉದ್ಘಾಟನೆಯಾಗಿ ನಾವೆಲ್ಲ ಸೇರಿದ್ದೇವೆ, ಎಲ್ಲ ಸಂಘಗಳು ಕೂಡ. ಅಲ್ಲಿಂದ ಯಾವ ರೀತಿಯ ಮೆಸೇಜ್ ನಿಮಗೆ ಬಂದಿದೆ, ನಿಮಗೂ ಅವರಿಗೆ ಇರುವಂತಹ ಯಾವ ರೀತಿಯ ಸಂಬಂಧಗಳಿದೆ, ಇನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ? ನಮಗೆ ಮೆಸೇಜ್ಗಳೆಲ್ಲ ಬರ್ತಾ ಇದೆ, ಇದು ಕಾರ್ಯಕ್ರಮ ಇದೆ ಅಂತ ಬಂದಿದೆ. ಆದರೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಆದರೆ ಎಲ್ಲ ವಿಷಯಗಳನ್ನೆಲ್ಲ ತಿಳಿಸ್ತಾರೆ, ಗ್ರೂಪಿನಲ್ಲಿ ಬರ್ತದೆ. ಹೋಗುವವರು ಇದ್ದರೆ ನಾವು ಅವರಿಗೆಲ್ಲ ತಿಳಿಸಿದೆ, ಹೀಗೀಗೆ ಒಂದು ಉಂಟು ಶಂಕರ ಸದನದಲ್ಲಿ, ಹೀಗೀಗ ಒಂದು ನಮಗೆ ಬಂದಿದೆ ಮೆಸೇಜು. ಹಾಗೆ ಹೇಳಿ ಯಾರಾದರೂ ಹೋಗುವವರು ಇದ್ದರೆ, ಉತ್ಸಾಹಿಗಳಿದ್ದರೆ ಹೋಗಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾವು ಹೇಳಿದ್ದೇವೆ ಮಹಿಳೆಯರ ಹತ್ರ. ಸರಿ, ಈಗ ಕರಾಡ ವಿಶ್ವದ ಮೂಲಕ ಎಲ್ಲರ ಮೊಬೈಲ್ಗಳಲ್ಲಿ ಈಗ ನಿಮಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯಗಳು ಕೂಡ ಬರ್ತಾ ಉಂಟು.
ಅದರ ಬಗ್ಗೆ ನಿಮ್ಮದೇನಾದರೂ ಅಭಿಪ್ರಾಯ ಉಂಟೋ, ನೋಡಿದ್ದೀರಾ? ಕನ್ನಡ ವಿಷಯ ಎಂಬುದು ಮೊಬೈಲ್ ಆ್ಯಪ್ ಉಂಟಲ್ಲ, ಯಾರಾದರೂ ಡೌನ್ಲೋಡ್ ಮಾಡಿದ್ದೀರಾ? ನಾನು ಮಾಡಿದ್ದೇನೆ, ನೋಡ್ತಾ ಇದ್ದೇನೆ. ಸರಿ. ಕೃಷಿಯ ಬಗ್ಗೆ ಎಲ್ಲ ಆರ್ಟಿಕಲ್ ಎಲ್ಲ ಅದೆಲ್ಲ ನಾವು ಮಹಿಳೆಯರ ಬಗ್ಗೆ ಕೂಡ ಆರ್ಟಿಕಲ್, ಆಮೇಲೆ ಅದರಲ್ಲಿ ಸಾಧನೆ ಮಾಡಿದವರ ಬಗ್ಗೆ ಎಲ್ಲ ಹಾಕಿದ್ದೇವೆ. ಈಗ ನಾವು ಇಲ್ಲಿ ಮಾಡುವಂತಹ ಮಹಿಳೆಯರು ಕೆಲವು ಕಾರ್ಯಕ್ರಮಗಳೆಲ್ಲ ಉಂಟು, ನೋಡಿದ್ದೇನೆ, ನೋಡ್ತಾ ಇದ್ದೇನೆ. ಇನ್ನು ಇಲ್ಲಿಂದಲೂ ಕೂಡ ನೀವು ಕಮೆಂಟ್ಸ್ ಆಗ್ತಾ ಇರ್ತೇನೆ. ಒಳ್ಳೆದಾಯ್ತು. ಇಲ್ಲಿಂದ ಕೂಡ ಮಹಿಳೆಯರು ಬರೆಯುವಂತಹ ಲೇಖನಗಳಿದ್ದರೆ ಅಥವಾ ಕಾವ್ಯಗಳು ಅಂದರೆ ಪದ್ಯಗಳು, ಆಮೇಲೆ ಚುಟುಕುಗಳು, ಅದೇ ರೀತಿ ನೀವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳದ್ದು ಒಂದೊಂದು ನಿಮಿಷದ್ದು ಕಳಿಸಿದರೆ ಅದನ್ನು ನಾವು ಹಾಕುವ, ಎಲ್ಲರೂ ಅದನ್ನು ನೋಡ್ತಾರೆ. ಆಮೇಲೆ ಎಲ್ಲ ಮಹಿಳೆಯರು ಇಲ್ಲಿ ಆಗುವಂಥದ್ದು ಈ ನಮ್ಮ ಕರಾಡ ಬ್ರಾಹ್ಮಣ ಸಮಾಜದಲ್ಲಿ ಪ್ರತಿಯೊಂದಕ್ಕೂ ಕೂಡ ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಳುಹಿಸಬಹುದು. ನೀವು ಅಗಲ್ಪಾಡಿಯ ವಲಯದಲ್ಲಿ ಅಂದರೆ ನಾರೆಂಪಾಡಿಯಲ್ಲಿ RCCಯ ಉದ್ಯಮವನ್ನು ನೀವೇ ಪ್ರಾರಂಭಿಸಿ ಒಳ್ಳೆಯ ಹಂತಕ್ಕೆ ತಂದಿದ್ದೀರಿ. ಆಮೇಲೆ ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಿದ್ದೀರಿ. ಇದರ ಬಗ್ಗೆ ಸ್ವಲ್ಪ ನೀವು ಇದರ ಬಗ್ಗೆ ಹೇಳಿ, ಇಲ್ಲಿ ಬಂದ ಮೇಲೆ ನಿಮ್ಮ ವಲಸೆಯ ನಂತರ ಏನಾಯಿತು ಎಂಬುದನ್ನು, ಆಮೇಲೆ ನಿಮ್ಮ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ ಇಲ್ಲಿಯ ಕೆಲಸಗಳಲ್ಲಿ ಪ್ರೆಸಿಡೆಂಟಾಗಿ ಅಥವಾ ನಿವೃತ್ತಿ ಹೊಂದಿದ ನಂತರ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ, ಇದರ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ ಇದನ್ನು? ನಾರಂಪಾಡಿಯಲ್ಲಿ ನಮ್ಮ ಅಣ್ಣಂದಿರು ಇಬ್ಬರು ಇದ್ದರು. ಅವರು ನಾವೆಲ್ಲ ಸೇರಿ ನಾರಂಪಾಡಿಯಲ್ಲಿ ಒಂದು ಇಂಡಸ್ಟ್ರಿ ಶುರು ಮಾಡಿದ್ದೆವು. ಅಲ್ಲಿ ಒಂದು 2-3 ವರ್ಷ ಇದ್ದು ನನ್ನ ಮದುವೆ ಆದ ನಂತರ ನಾನು ಉಜಿರೆಗೆ ಬಂದೆ. ಉಜಿರೆಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದೆ. ಎಷ್ಟು ಜನ ಕೆಲಸಗಾರರಿದ್ದರು? ನಾವು ಸ್ಟಾರ್ಟ್ ಮಾಡಿದ್ದು 0ದಿಂದ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಅಲ್ಲಿಯೂ ಶುರು ಮಾಡಿದ್ದು 0ದಿಂದಲೇ. ಇಲ್ಲಿ 13 ಜನದವರೆಗೆ ಇಟ್ಟುಕೊಂಡು ಕೆಲಸ ಮಾಡಿದ್ದೇನೆ ನಾನು. ಮತ್ತು ನಮ್ಮ ದೊಡ್ಡ ನಮ್ಮ ಇದು ಅಂತ ಹೇಳಿದರೆ ಕನ್ಸ್ಯೂಮರ್ ಅಂತ ಹೇಳಿದ್ರೆ KVG ಅವರು. ಸುಳ್ಯದ KVG ಕಾಲೇಜ್ ಮೆಡಿಕಲ್ ಕಾಲೇಜಿಗೆ ಒಂದು ಸಾಧಾರಣ 12 ವರ್ಷ ನಾವು ಸಪ್ಲೈ ಮಾಡಿದ್ದೇವೆ. ಇಲ್ಲಿಂದ ಸುಮಾರು ಒಂದು 3 ಕೋಟಿಯಿಂದ ಮೇಲೆ ವ್ಯಾಪಾರ ಅವರು ಕೊಟ್ಟಿದ್ದಾರೆ. ತುಂಬ ಸಂತೋಷ. ನಿಮ್ಮ ಉದ್ದಿಮೆಯಿಂದ ಬಂದ ಈ ಎಕ್ಸ್ಪೀರಿಯನ್ಸನ್ನು ಮುಂದಿನ ಜನಾಂಗಕ್ಕೆ ಯಾವ ರೀತಿ, ಅದೇ ಉದ್ದಿಮೆ ಅಂತಲ್ಲ, ಉದ್ದಿಮೆ ಮಾಡಿದರೆ ಹೇಗೆ ಎಂಬುದರ ಬಗ್ಗೆ ನಿಮ್ಮದು ಗೈಡೆನ್ಸ್ ಸಿಗ್ಬೋದಾ? ಉದ್ದಿಮೆ ಮಾಡಿದರೆ ನಾವು ಅದನ್ನು ಪೂರ್ತಿ ನಮ್ಮನ್ನು ಅದರಲ್ಲಿ ತೊಡಗಿಸಿಕೊಳ್ಬೇಕು. 24 ಗಂಟೆ ಅಂತ ಹೇಳಿದಾಗ ಅದರಲ್ಲಿ ತೊಡಗಿಸಿಕೊಂಡ್ರೆ ಸಕ್ಸಸ್ ಖಂಡಿತ ಉಂಟು. ಒಳ್ಳೆಯದೇ. ನೀವು ಸಮಾಜ ಸೇವೆ ಮತ್ತು ಅಂದರೆ ಇಲ್ಲಿ ಒಂದು ಕಟ್ಟಡ ಆಗುವಂಥದ್ದಾಗಲಿ, ನಿಮ್ಮ ಇನ್ವಾಲ್ವ್ಮೆಂಟ್ ಆಗಲಿ ತುಂಬ ಇದೆ. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋದ್ರಿ? ನಾನು ಇಲ್ಲಿ ಒಂದು ಕಟ್ಟಡ ಕಟ್ಟಬೇಕು ಅಂತೇಳಿ ನಮ್ಮ ಹಿರಿಯರಿಗೆಲ್ಲ ಇಲ್ಲಿ ಭಾರಿ ಇದಿತ್ತು, ಉಮೇದಿನಲ್ಲಿದ್ದರು ಅವರು. ಹಾಗೆ ಅವರೊಟ್ಟಿಗೆ ಸೇರಿಕೊಂಡು ನನ್ನ ತುಂಬ ಟೈಮನ್ನು ಇದಕ್ಕೆ ಕೊಟ್ಟಿದ್ದೇನೆ. ಸ್ಟಾರ್ಟಿಂಗಲ್ಲಿ ಈ ಕಟ್ಟಡ ಆಗುವಲ್ಲಿವರೆಗೆ ನಾನು ಸ್ವಲ್ಪ ನಮ್ಮ ವ್ಯಾಪಾರದ ಇದು ಸ್ವಲ್ಪ ಕಮ್ಮಿ ಮಾಡಿ ಇಲ್ಲಿಯೇ ನನ್ನ ಕಾನ್ಸಂಟ್ರೇಷನ್ ಹೆಚ್ಚು ಇದಕ್ಕೆ ಕೊಟ್ಟಿದ್ದೇನೆ. ಹಾಗೆ ನಮಗೆ ಅಲ್ಲಿಂದ ಆರಂಭ ಆಯಿತು. ಎಷ್ಟೋ 7 ವರ್ಷ 8 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ಈಗ ಮತ್ತೆ ಬೇರೆಯವರು ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಈಗ ನಿವೃತ್ತಿ ಜೀವನ. ಈಗ ಹೌದು, ನಮ್ಮ RCC ಪ್ರಾಡಕ್ಟ್ ಕೂಡ ನಾನು ನಿಲ್ಲಿಸಿದ್ದೇನೆ ಈಗ ಸದ್ಯ. ಯಾವುದಾದ್ರೂ ಒಂದು 60-65 ವರ್ಷ ಆದಮೇಲೆ ನಿಲ್ಲಿಸಲೇಬೇಕಲ್ಲ, ನಿವೃತ್ತಿ ಬೇಕಲ್ಲ. ಹಾಗೆ ಅದರಲ್ಲಿ ನಿವೃತ್ತಿ. ಆಮೇಲೆ ಸಮಾಜ ಸೇವೆ ಅಂದರೆ ಕನ್ನಡ ಬ್ರಾಹ್ಮಣ ಸಾಧ್ಯ ಇದ್ದಷ್ಟು ಅದನ್ನು ಮಾಡುವನ್ನು ಸಂಘಟಿಸಿ ಇನ್ನು ಮುಂದಿನ ಲೆವೆಲ್ಗೆ ತಗೊಂಡು ಹೋಗುವಂಥದ್ದು. ಹೌದು. ಸರಿ, ನಮಸ್ಕಾರ. ಇವಾಗ ಪ್ರಕಾಶ್ ಭಟ್ ಹಾರ್ನಾಡು, ನಿಮ್ಮಲ್ಲಿ ಇಲ್ಲಿಯ ಕಟ್ಟಡಗಳದ್ದು ಯಾವ ರೀತಿ ನಿರ್ಮಾಣ ಆಯಿತು, ಆಮೇಲೆ ಇನ್ನು ಮುಂದಿನ ಈ ಫಂಕ್ಷನ್ಗಳು ಆಗುವಂಥದ್ದಾಗಲಿ ಅಥವಾ ಈ ಕರಾಡ ಬ್ರಾಹ್ಮಣ ಸಮಾಜವನ್ನು ಮುಂದಿನ ಹಂತಕ್ಕೆ ಯಾವುದೆಲ್ಲ ಮಾಡಬೇಕು ಅಂತ ಹೇಳಿ ನಿಮ್ಮ ಪ್ಲ್ಯಾನಲ್ಲಿ ಉಂಟು? ಈ ಕಟ್ಟಡ ನಿರ್ಮಾಣದಲ್ಲಿ ನಾನು ಮೊದಲು ಗುರುತಿಸಿಕೊಂಡದ್ದು 4 ಜನ ಆಧಾರ ಸ್ತಂಭಗಳು. ಒಂದು ಕೊರೆಕಾನ ಸುಬ್ರಹ್ಮಣ್ಯ ಭಟ್ರು, ಒಂದು ಪಂಜರಿಕೆ ರಾಮ್ ಭಟ್, ಮತ್ತೊಂದು ಮಾಧವ ಭಟ್, ಮತ್ತೊಬ್ಬರು ನಮ್ಮ ಮಡ್ತುಮೂಲ ನಾರಾಯಣ ಭಟ್. ಅವರ ಜೊತೆಗೆಲ್ಲ ಅವರನ್ನು ಕ್ರೋಢೀಕರಿಸಿಕೊಂಡು ಅವರ ಜೊತೆಯಲ್ಲಿದ್ದವರು ನನ್ನ ಜೊತೆಯಲ್ಲಿರುವಂಥ ಶ್ರೀಯುತ ತಾಲೇಕ ಗೋವಿಂದ ಭಟ್ರು. ಅವರು 5 ಜನವು ಸೇರಿ ಸಾಧಾರಣ ನಾನು ಪೇಟೆಗೆ ಹೋಗ್ತಾ ನಮಗೆ ಪುರುಸೊತ್ತು ಆಗ್ತಿರಲಿಲ್ಲ. ಆದರೂ ಕೂಡ ಅವರು ದಿನಾಲೂ ಬಂದು ಇಲ್ಲಿ, ನಾವು ಇಲ್ಲಿ ಇದೇ ರೋಡಲ್ಲೇ ಹೋಗ್ತಾ ಇರೋದು, ನಮಗೆ ಪುರುಸೊತ್ತು ಆಗಿದ್ರು ಕೂಡ ಅವರು ದಿನಾಲು ಇಲ್ಲಿ ಬಂದು ಈ ಕಟ್ಟಡ ಕಾಮಗಾರಿ ಪ್ರಾರಂಭದಿಂದ ಕೊನೆಯ ತನಕ ನಮ್ಮಲ್ಲಿ ಹೇಳ್ತಾಯಿದ್ರು ಮಧ್ಯ ಬನ್ನಿ ಒಮ್ಮೆ ನೋಡಿ ಅಂತ. ಆದರೂ ಕೂಡ ಮಧ್ಯ ನಾವು ಸಹ ಬರ್ತಿದ್ದೆವು, ಆದರೆ ಅವರಷ್ಟು ತೊಡಗಿಸ್ಕೊಳ್ಳಿಕ್ಕೆ ನಮ್ಮಿಂದ ಆಗಲಿಲ್ಲ. ಅವರು 5 ಜನವು ಸೇರಿಕೊಂಡು ಅಹರ್ನಿಶಿ ದುಡಿದಿದ್ದಾರೆ. ಈ ಕಟ್ಟಡ ಇವತ್ತು ಹೀಗೆ ತಲೆ ಎತ್ತಿ ನಿಂತಿದ್ದರೆ ಅವರ ಶ್ರಮ, ಅವರ ಬೇವರಿನ ಆ ಫಲವೇ ಇವತ್ತು ಈ ಕಟ್ಟಡ ನಿರ್ಮಾಣಕ್ಕೆ ಕಾರಣ ಆಗಿದೆ.
ಮಾತ್ರವಲ್ಲದೆ ಇನ್ನೂ ಕೂಡ ಹಾಗೆ ಈ ಕಟ್ಟಡದಲ್ಲಿ ಮುಖ್ಯವಾಗಿ ಬಂದು ನೋಡುವಾಗೆಲ್ಲ ಹೇಳ್ತಾರೆ ಇನ್ನೂ ಒಂದು 300 ಜನ ಕೂತ್ಕೊಳ್ಬೋದು, ಅದಕ್ಕಿಂತ ದೊಡ್ಡ ಫಂಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನಮ್ಮ ನಿರೀಕ್ಷೆ ಇನ್ನೂ ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಾಗ, ಗೋವಿಂದ ಭಟ್ರು ಹೇಳಿದ ಹಾಗೆ ಇಲ್ಲಿ ತುಂಬ ಜನ ಸೇರಬೇಕು, ದೊಡ್ಡ ದೊಡ್ಡ ಫಂಕ್ಷನ್ಗಳಾಗಬೇಕು, ಪಾರ್ಕಿಂಗ್ ವ್ಯವಸ್ಥೆ ಬೇಕು. ಎಲ್ಲವೂ ಕೂಡ ಇಲ್ಲಿ ಸ್ವಲ್ಪ ಕಷ್ಟಕರವಾಗಿದೆ. ಹತ್ತಿರ ಆ ಕಡೆ ಈ ಕಡೆ ಸ್ಥಳಗಳು ಬೇರೆಯವರು ಖಾಸಗಿ ಸ್ಥಳಗಳಾದ ಕಾರಣ ಅವರ ಪರ್ಮಿಷನ್ ತಗೊಳ್ಬೇಕಾಗಿದೆ ನಮ್ಮ ಪಾರ್ಕಿಂಗಿಗೆ. ಅದೆಲ್ಲವನ್ನು ಕೇಳಿಕೊಂಡು ಇಲ್ಲಿ ಇದು ಮಾಡುವಂಥದ್ದು ಫಂಕ್ಷನ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಆದರೂ ಕೂಡ ಇದ್ದದರಲ್ಲಿ ಚೊಕ್ಕವಾಗಿ ಚಿಕ್ಕದಾಗಿ ಫಂಕ್ಷನ್ ಮಾಡಲಿಕ್ಕೆ ಇಲ್ಲಿ ಯಾವ ಅನಾನುಕೂಲವೂ ಇಲ್ಲ. ನೀರಿನ ವ್ಯವಸ್ಥೆ ಉಂಟು ಮತ್ತು ಜನರು ಬರ್ತಾರೆ, ಮಾರ್ಗದ ಸೌಕರ್ಯ ಉಂಟು, ಎಲ್ಲವೂ ಇದ್ದುಕೊಂಡು ಇಲ್ಲಿ ಸಣ್ಣ ಮಟ್ಟಿಗೆ ಯಾವುದೇ ಒಂದು ಕಾರ್ಯಕ್ರಮ ನಡೆಯುವುದರಲ್ಲಿ ಯಾವುದೇ ತೊಂದರೆ ನಮಗೆ ಆಗುವುದಿಲ್ಲ. ಮತ್ತು ನಮ್ಮ ಕರಾಡ ಸಮಾಜದವರು ಎಲ್ಲರೂ ಇಲ್ಲರೂ ಕೂಡ ಬರಲಿಕ್ಕೆಲ್ಲರಿಗೂ ಆಗದಿದ್ರು ಕೂಡ ಹೋದರೆ ಅವರ ಮನೆಗೆ ಹೋದರೆ ಎಲ್ಲರೂ ಸಹಕಾರ ಕೊಡ್ತಾರೆ. ನಮ್ಮ ಸಮಾಜ ನಮ್ಮ ಸಂಘ ಅಂತ ಹೇಳುವಂಥ ಅಭಿಮಾನ ಎಲ್ಲರಲ್ಲಿ ಕೂಡ ಇದೆ. ಅದು ನಮಗೆ ಬಹಳ ಸಂತೋಷ ಕೊಡ್ತಾ ಇದೆ. ನೀವು ಊರಿಂದ ಯಾವಾಗ ಇಲ್ಲಿಗೆ ಬಂದಿದ್ದು, ಆಮೇಲೆ ಸಕ್ರಿಯವಾಗಿ ಕರಾಡ ಬ್ರಾಹ್ಮಣ ಸಮಾಜದೊಂದಿಗೆ ಯಾವಾಗಿಂದ ನೀವು ತೊಡಗಿಸಿಕೊಂಡಿದ್ದೀರಿ, ಏನೆಲ್ಲ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಿ ಇಲ್ಲಿ? ನಾನು 1999 ನವಂಬರ್ 19ಕ್ಕೆ ನಮ್ಮ ಊರು ಬೆಳಾಲು, ಇಲ್ಲಿ ಮೂಲತಃ ಕೊಲ್ಯ, ಈಗ ಬೆಳಾಲು ಅಂತ ಹೇಳುವಲ್ಲಿ ನಾನು ವಾಸ್ತವ್ಯ ಇದ್ದೇನೆ. ಇಲ್ಲಿಗೆ ಬಂದು ಸಾಧಾರಣ 26-27 ವರ್ಷ ಆಯಿತು. ಇಲ್ಲಿ ಕೃಷ್ಣಣ್ಣ ಅಂತ ಇದ್ದರು ಬೆಳಾಲು, ಅವರು ಮೂಲತಃ ಬೆಳ್ಳೆಚ್ಚಾಲು, ವಿನಃ ಅವರ ಜೊತೆ ಕಾರ್ಯದರ್ಶಿ ಆಗಿದ್ದದ್ದು ಸುರೇಶ್ ಬಲಿಪ ಕೊಜಂಬಿ. ಫಸ್ಟ್ ಮೀಟಿಂಗ್ ನಾರಾಯಣ್ ಭಟ್ ಆಟಿಕುಕ್ಕೆ ಅವರ ಮನೆಯಲ್ಲಿ ಆಯಿತು, ಮಾಸ್ಟರ್ ಮನೆಯಲ್ಲಿ. ನಮ್ಮ ಶ್ರೀರಾಮ್ ಭಟ್ ಕನ್ನಡಕ ಅದರಲ್ಲಿ ತುಂಬ ಆಸಕ್ತಿ ವಹಿಸಿದರು. ಪ್ಲಸ್ ಅವರ ಜೊತೆ ಇನ್ಯಾರೆಲ್ಲ ಇದ್ದರು. ಆಗ ನಾವು ಫಸ್ಟ್ ಮೀಟಿಂಗ್ ಅಲ್ಲಿ ಮಾಡಿದ್ವಿ. ಹಾಗೆ ಆ ಮೀಟಿಂಗಿಗೆ ಒಂದು 60 ಜನ ಮೇಲೆ ನಾವು ಸೇರಿದ್ದೇವೆ. ತುಂಬ ಸಕ್ಸಸ್ ಆಯಿತು. ಹಾಗೆ ಅದರ ಮೇಲಿಂದ ನಾವೆಲ್ಲರೂ ಈ ಟೀಮು, ನಾವು ಒಂದು 12 ಜನ ಟೀಮು ಇವತ್ತಿನವರೆಗೂ ನಾವು ಆಸಕ್ತಿಯಲ್ಲೇ ಇದ್ದೇವೆ. ಪ್ಲಸ್ ವಾರ್ಷಿಕೋತ್ಸವ ಏನಾದರೂ ಆಗೋದಿದ್ದರೆ ನಾವೊಂದು 60-70 ಜನ ಸೇರ್ತೇವೆ. ಮತ್ತು ನೋಡಿ, ನಾರಾಯಣ್ ಭಟ್ರು ನಮ್ಮ ಮರ್ತುಮೂಲೆ ಅವರು ಇತ್ತೀಚೆಗೆ ನಮಗೆ ಪಾತ್ರೆಗಳು, ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ಇಲ್ಲಿಗೆ ಬೇಕು ಪಾತ್ರೆ, ಅದನ್ನೆಲ್ಲ ಅವರು ದಯಪಾಲಿಸಿದ್ದಾರೆ. ಆಮೇಲೆ ಗೋವಿಂದಣ್ಣ ಅಂತೂ ಫುಲ್ ಇದರಲ್ಲೇ ಸಕ್ರಿಯ. ಮತ್ತು ವಿಷ್ಣುಣ್ಣ, ನಮ್ಮ ಕೇಶಣ್ಣ ಇದ್ದಾರೆ, ಅಮರ್ ಡ್ರಗ್ ಹೌಸ್, ಅವರು ಇಲ್ಲ ಈಗ. ಆದರೆ ಅವರದ್ದು ಏನು ಪಾತ್ರ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಕೇಶಣ್ಣ. ಅದೇ ರೀತಿ ಅಮರ್ ಡ್ರಗ್ ಹೌಸು ಸುಜಾತ ಮತ್ತು ಗಣಪತಿ ಭಟ್, ಹಾಗೆ ನಮ್ಮ ಮುರಳಿ ಬಲಿಪ, ಹಾಗೆ ಎಲ್ಲರೂ, ಪ್ರದೀಪ್ ಡಾಕ್ಟ್ರು, ಇವರೆಲ್ಲ ತುಂಬ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವರು ಬರ್ತಾರೆ, ಅವರಿಗೆ ಕಾಲಮಿತಿ ಸ್ವಲ್ಪ ಸಮಯ ಅಭಾವ ಇದ್ದ ಕಾರಣ ಸ್ವಲ್ಪ, ಅಂತೂ ಇನ್ನು ಮುಂದೆ ನಮ್ಮ ಏನು ಉದ್ದೇಶ ಅಂದರೆ ಇದನ್ನು ತುಂಬ ಬೆಳೆಸಬೇಕು. ಎಲ್ಲರೂ ಯುವಜನತೆ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅವರು ಸ್ವಲ್ಪ ಹಿಂದೆ ಸರಿತಾ ಇದ್ದಾರೆ, ಅವರಿಗೆ ಅಂದರೆ ಕೆಲಸದ ಒತ್ತಡ ಏನಾದರೂ ಇರ್ಬೋದು. ನಮ್ಮ ಉದ್ದೇಶ ಏನಂದರೆ ನೆರೆಕರೆ ಸ್ವಲ್ಪ ಜಾಗ ಸೇರಿದರೆ ಪಾರ್ಕಿಂಗು, ಅದಕ್ಕೆ ಸಂಬಂಧಪಟ್ಟ ಕಟ್ಟಡ ವಿಸ್ತರಣೆ ಇದೆಲ್ಲ ಮಾಡಿದರೆ ಮತ್ತು ಜನ ಬರ್ಬೋದು. ಅಂದರೆ ಫಂಕ್ಷನ್ಗಳಾಗಬೇಕು, ನಮಗೆ ಇನ್ಕಮ್ ಬರಬೇಕು, ಇಲ್ಲಿ ಇದನ್ನು ದೊಡ್ಡದು ಮಾಡಬೇಕಿದೆ. ಹಾಗೆ ನನ್ನ ಅಭಿಪ್ರಾಯ. ಸರಿ, ಶ್ರೀರಾಮ ಕನ್ನಡಕ ನಮಸ್ಕಾರ. ನಮಸ್ಕಾರ. ನೀವು ಶ್ರೀರಾಮ ಕನ್ನಡಕ ಅಂತ ಉಂಟು, ಶ್ರೀರಾಮ್ ಭಟ್ ಕನ್ನಡಕ, ಕೆಲವರಿಗೆ ಬಿಟ್ಟಿದ್ದಾರೆ ಹಾಗೆ. ಸರಿ, ನೀವು ಯಾವಾಗ ಕರ್ನಾಟಕದಿಂದ ಇಲ್ಲಿಗೆ ಬಂದದ್ದು, ಆಮೇಲೆ ಈಗ ಏನು ಮಾಡ್ತಾ ಇದ್ದೀರಿ, ಆಮೇಲೆ ನಮ್ಮ ಸಮಾಜವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನೀವೆಲ್ಲ ಸರಿ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗಿದೆ. ಈಗ ನೀವು ಯಾವುದೆಲ್ಲ ಪಾತ್ರಗಳನ್ನು ಮಾಡ್ತಾ ಇದ್ದೀರಿ, ಆಮೇಲೆ ನಿಮಗೆ ಯಾವ ರೀತಿ ತಗೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ? ನಾವು 1990 ಇಲ್ಲಿ ಬಂದೆವು, ಇಲ್ಲಿ ಮುಂಡಾಜೆಗೆ. ಅಲ್ಲಿ ಕೃಷಿ, ಖಾಲಿ ಜಾಗ ಇತ್ತು, ಕೃಷಿ ಮಾಡಿದೆವು. ಅಲ್ಲಿಂದ ಮತ್ತೆ ಇದಾಗಿ ಅದೇ ತೋಟ, ತೆಂಗು, ಹೀಗೆ ಕೃಷಿ ಮಾಡಿಕೊಂಡು ಕರಾಡ ಸಮಾಜದೊಟ್ಟಿಗೆ ಪಾಲ್ಗೊಳ್ಳುವಿಕೆ. ನಮ್ಮ ಊರಿನಲ್ಲಿ ಮಾಡುವ ಕೃಷಿಗೂ ಇಲ್ಲಿಗ ಕೃಷಿಗೂ ಏನು ಸಾಮ್ಯತೆ ಅಥವಾ ವ್ಯತ್ಯಾಸಗಳು? ಇಲ್ಲ, ಇಲ್ಲಿ ಕೃಷಿ ಮಾಡಿದರೆ ಒಳ್ಳೆ ಈಲ್ಡು ಬರ್ತದೆ, ಉಳಿಸಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮಳೆಗಾಲ ಅಂದರೆ ವಿಪರೀತ ಮಳೆ, ವಿಪರೀತ ಕೊಳೆ ರೋಗಗಳು. ಅಂದರೆ ಪ್ರತಿಯೊಬ್ಬನಿಗೆ ಸಹ ಮಿನಿಮಮ್ ಆದರೂ ನಾವು ಹೇಳೋ ಲೆಕ್ಕದಲ್ಲಿ 5-10 ಕ್ವಿಂಟಲ್ ಕೊಳೆ ರೋಗದಲ್ಲೇ ಅದನ್ನು ಇದು ಮಾಡೋದು ಭಾರಿ ಕಷ್ಟ ಉಂಟು ಇಲ್ಲಿ. ಅಷ್ಟೇ ಈಲ್ಡ್ ತುಂಬ ಬರ್ತದೆ, ತೆಂಗಿನಕಾಯಿ ಆಗಲಿ ಅಡಿಕೆ ಆಗಲಿ. ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಊರಿನಲ್ಲಿ, ಇಲ್ಲಿ ಹೇಗಿದೆ? ಇಲ್ಲಿ ಈಗ ಸದ್ಯ ಒಂದು 2-3 ವರ್ಷದಲ್ಲಿ ಲೇಬರ್ ಸಮಸ್ಯೆ ತುಂಬ ಇದೆ. ಮುಂಚೆ ಎಲ್ಲ ನಾವು ಬರುವಾಗ 20 ರೂಪಾಯಿ ಸಂಬಳ ಇತ್ತು, ತುಂಬ ಕೆಲಸವರೆಲ್ಲ ಸಿಗ್ತಿದ್ರು. ನೀವೆಲ್ಲ ಊರಿಗೆ ಎಷ್ಟು ಸರ್ತಿ ಹೋಗ್ತೀರಿ ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ ಒಂದು 5-6 ಸರ್ತಿ ಹೋಗಿ ಬರ್ತದೆ. ಹೌದಾ? ಕನೆಕ್ಷನ್ ಹಾಗೆ ಉಂಟು, ಕನೆಕ್ಷನ್ ಹಾಗೆ ಉಂಟೆಲ್ಲ. ಮತ್ತು ಇಲ್ಲಿ ನಮ್ಮ ಕರಾಡ ಬ್ರಾಹ್ಮಣ ಸಮಾಜ ಒಂದು, ಬೇರೆ ಇತರ ಯಾವ ಬ್ರಾಹ್ಮಣ ಸಮುದಾಯಗಳು ಒಟ್ಟಿಗೆ ಇದ್ದಾರೆ ಇಲ್ಲಿ? ಇಲ್ಲಿ ಶಿವಳ್ಳಿಯವರು ಇರ್ತಾರೆ, ಚಿತ್ಪಾವನ್ಸ್ ಇದ್ದಾರೆ, ಹವ್ಯಕರು ಇದ್ದಾರೆ, ಎಲ್ಲರೂ ಒಟ್ಟಿಗೆ ಒಳ್ಳೆ ಇದರಲ್ಲಿ ಬ್ರಾಹ್ಮಣ. ಸರಿ, ಆಯಿತು. ನಾನು ಕೇಳಿದ್ದೇನೆ, ಬೆಳ್ತಂಗಡಿಯಲ್ಲಿ ಕರಾಡರದ್ದು
ಡ್ರಗ್ ಹೌಸ್ ಅಂದರೆ ಮೆಡಿಕಲ್ ಟ್ಯಾಬ್ಲೆಟ್ಸ್ ಎಲ್ಲ ಇದು ಮಾಡುವಂಥದ್ದು ಇಲ್ಲಿ ಉಂಟು ಅಂತ ಹೇಳಿ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವಾಗ ಸ್ಟಾರ್ಟ್ ಆಯಿತು, ಎಷ್ಟು ಶಾಪ್ಗಳು ಉಂಟು ಈಗ, ಜೀವನವನ್ನು ಜನ ಅದರಲ್ಲೇ ಜೀವನವನ್ನು ಕಂಡುಕೊಂಡಿದ್ದಾರೆ, ನೀವೆಲ್ಲ ಬಂದದ್ದು ಯಾವಾಗ, ಹೇಗೆ, ಆಮೇಲೆ ಹೇಗೆ ಬೆಳವಣಿಗೆ ಆಯಿತು ಅಂತ? ನಾನು ಸಾಮಾನ್ಯ 1986ನೇ ಇಸವಿಯಲ್ಲಿ ನಾನು ಬೆಳ್ತಂಗಡಿಗೆ ಬಂದೆ. ಆಗ ಕಾರ್ಕಳದ ಪಾಂಡುರಂಗರಾವ್ ಅಂಥೇಳಿ ನಮ್ಮವರೇ, ನಮಗೆ ಸ್ವಲ್ಪ ರಿಲೇಷನ್ಸ್ ಅವರು ಇಲ್ಲಿ ಔಷಧಿ ಉದ್ಯಮವನ್ನು ಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಅವರು ಶುರು ಮಾಡಿದ್ದಾರೆ ಇತ್ತು. ನಾನು ಬರುವಾಗ ಅವರಿಗೆ ಬೆಳ್ತಂಗಡಿಯಲ್ಲಿ ಮತ್ತು ಉಜಿರೆಯಲ್ಲಿ ಸಹ ಮೆಡಿಕಲ್ ಸ್ಟೋರ್ ಇತ್ತು. ನಾನು 86ರಲ್ಲಿ ಬಂದೆ. ಅದರ ನಂತರ ಅವರು ಧರ್ಮಸ್ಥಳದಲ್ಲಿ ಸಹ ಅವರ ಉದ್ಯಮವನ್ನು ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ನಾನು ಧರ್ಮಸ್ಥಳದಲ್ಲಿ ಇದನ್ನು ಅಲ್ಲಿ ಸೇರಿದೆ. ಮತ್ತು ಸ್ವಲ್ಪ ಸಮಯ ಆಗುವಾಗ ಅವರು ಮಂಗಳೂರಿನಲ್ಲಿ ಸಹ ಒಂದು ಅವರ ಸಂಸ್ಥೆಯನ್ನು ಶುರು ಮಾಡಿ ಅವರು ಇಲ್ಲಿಂದ ಮಂಗಳೂರಿಗೆ ತೆರಳಿದರು. ಅದರ ನಂತರ ಈ 3 ಶಾಪ್ಗಳು ಸಹ ನಮ್ಮ ಕರಾಡಸ್ಥರಲ್ಲೇ ಉಂಟು. ಬೆಳ್ತಂಗಡಿಯಲ್ಲಿ ಗಣಪತಿ ಭಟ್ ಅಂತ ಕೆದಮಾಯಿಮಳೆಯವರಿದ್ದಾರೆ. ಇಲ್ಲಿ ಉಜಿರೆಯಲ್ಲಿ ಕುಂಟಿಗಾನ ಕೇಶಣ್ಣ ಅಂತೇಳಿ ಇದ್ದರು, ಈಗ ಇಲ್ಲ ಅವರು, ಅವರ ಮಗ ಆ ಉದ್ಯಮವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತು ಧರ್ಮಸ್ಥಳದಲ್ಲಿ ನಾನು ಸಾಧಾರಣ ಒಂದು 37 ವರ್ಷದಿಂದ ಧರ್ಮಸ್ಥಳದಲ್ಲಿ ನಾನು ಮೆಡಿಕಲ್ ಸ್ಟೋರು ನಡೆಸ್ತಾ ಇದ್ದೇನೆ. ಇಲ್ಲಿ ವಿಶೇಷ ಅಂತೇಳಿ ನಾನು ಇಲ್ಲಿಯವರ ಬಗ್ಗೆ ಹೇಳುವುದಾದರೆ, ಇಲ್ಲಿ ಹೆಚ್ಚಿನ ನಾವು ಇಲ್ಲಿ ಈಗ ಎಲ್ಲ ಕುಟುಂಬದವರು ಸಹ ಇಲ್ಲಿ ನಮ್ಮ ಊರಿಂದ ಖಾಲಿ ಕೈಯಿಂದ ಬಂದವರು. ಇಲ್ಲಿ ಬಂದು ನಾವು ಸ್ವತಃ ದುಡಿದು ಪ್ರತಿಯೊಂದು, ಈಗ ಉದ್ಯಮ ಆಗಲಿ, ಕೃಷಿ ಆಗಲಿ, ವ್ಯಾಪಾರ ಆಗಲಿ, ಏನೇ ಆಗಲಿ ನಮ್ಮ ಸ್ವಂತ ದುಡಿಮೆಯಿಂದ ಮೇಲೆ ಬಂದವರೇ ಇರುವುದು ಇಲ್ಲಿ ಹೆಚ್ಚಿನ ಅಂಶ. ಅದು ನಮಗೆ ಒಂದು ನಿಜವಾಗಿ ನಾವು ಸಂತೋಷ ವಿಷಯ ಅಂತೇಳಿದರೆ, ನಾವೀಗ ಇರುವುದು ನಮ್ಮ ಸ್ವಂತ ಕಾಲಿನ ಮೇಲೆ. ಅದು ಸಹ ನಮ್ಮ ಮಡತಮೂಲೆ ನಾರಾಯಣಣ್ಣ ಅವರು ಸುಮಾರು ಎಷ್ಟೋ ವರ್ಷದ ಹಿಂದೆ ಬಂದು ಇಲ್ಲಿ ಭಾರಿ ಕಷ್ಟದಿಂದ ಇದು ದುಡಿದು ಈಗ ಸಾಧಾರಣ ಒಂದು 50-60 ಕುಟುಂಬಗಳು, ನಮಗೆ ಜಾಸ್ತಿಯೇ ಇದೆ, 60 ಕುಟುಂಬಗಳು ಇಲ್ಲಿ ನಮ್ಮ ಕರಾಡಸ್ಥರದ್ದು ಇದೆ. ಅವರೆಲ್ಲ ತುಂಬ ತಕ್ಕ ಮಟ್ಟಿಗೆ ಸುದೃಢವಾಗಿದ್ದಾರೆ ಅಂತೇಳಿದರೆ ಸ್ವಂತ ದುಡಿಮೆಯ ಮೂಲಕ ಮಾತ್ರ. ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ಈಗ ಎಲ್ಲರೂ ಅವರವರ ದುಡಿಮೆಯಿಂದ ಒಳ್ಳೆ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಿ ನಮಗೆ ಖುಷಿ ಆಗ್ತದೆ. ಅದು ಅಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾನು ಹೆಚ್ಚಿನವರು ಸಹ 90%, 95, 99 ಅಂತ ಹೇಳ್ಬೋದು, ಖಾಲಿ ಕೈಯಿಂದ ಬಂದವರು. ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ಇಲ್ಲಿ ಬಂದು ನಾವು ನಮ್ಮ ಇಲ್ಲಿ ಕರ್ನಾಟಕ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಕಾಸರಗೋಡಿಂದ ಬಂದು ನೆಲೆಸಿ ನಾವು ಇಲ್ಲಿ ಒಂದು ಅಡಿಪಾಯವನ್ನು ಹಾಕಿಕೊಂಡಿದ್ದೇವೆ. ಮತ್ತು ಇಲ್ಲಿ ಅದೇ ರೀತಿ ಇಲ್ಲಿ ನಮಗೆ ಒಂದು ಸಂಘ ಸಹ ಒಂದು ಅವಶ್ಯ ಬಂತು, ಸಂಘವನ್ನು ಮಾಡಿದ್ದೇವೆ, ಕಟ್ಟಡವನ್ನು ಮಾಡಿದ್ದೇವೆ. ಈಗ ಹಾಗೆ ಅದೇ ರೀತಿ ಮುಂದುವರಿತಾ ಇದ್ದೇವೆ. ತುಂಬ ಸಂತೋಷ. ಇವತ್ತು ಇಲ್ಲಿಗೆ ಕರ್ನಾಟಕದ ಚಂದ್ರಾಸಣ್ಣ ಮತ್ತು KS ಭಟ್ ಇವರು ಬಂದು ನಮಗೆ ಈ ಕರಾಡ ವಿಷಯದ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟು, ನಮ್ಮಲ್ಲಿ ಇದ್ದ ಈ ವಿಷಯವನ್ನು ಸಹ ಅವರು ತುಂಬ ಮಾತಾಡಿಸಿ, ನಮಗೆ ಮಾತಾಡಿಸಿ, ಅವರು ಮಾತಾಡಿ ನಮಗೆ ತುಂಬ ಇದರ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಕರಾಡ ಬ್ರಾಹ್ಮಣ ಸಮಾಜ ಬೆಳ್ತಂಗಡಿಯಿಂದ ಹಾರ್ದಿಕ ವಂದನೆಗಳು. ಇವತ್ತು ನಾನು ತುಂಬ ಭಾವುಕನಾಗಿದ್ದೇನೆ. ಯಾಕೆಂತ ಹೇಳಿದರೆ, ನಮ್ಮ ಊರಿನಿಂದ ಬರಿಗೈಯಲ್ಲಿ ಇಲ್ಲಿದ್ದ ಹೆಚ್ಚಿನವರು ಇಲ್ಲಿಗೆ ಬಂದು 3 ದಶಕಗಳ ಈಚೆಗೆ ತಮ್ಮ ತಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಹುಡುಕಿ ಅದನ್ನು ಬೆಳೆಸಿ ಈ ಲೆವೆಲ್ಗೆ ತಂದಿದ್ದೀರಿ. ಆಮೇಲೆ ಇಲ್ಲಿ ಒಂದು ಅತ್ಯುತ್ತಮವಾದಂತಹ ಕರಾಡ ಭವನವನ್ನು ಕಟ್ಟಿದ್ದೀರಿ. ಇಷ್ಟು ಸಣ್ಣ, ನೀವು ಹೇಳ್ತೀರಿ ಸಣ್ಣ ಟೀಮ್ ಅಂಥೇಳಿ, ಕಮ್ಮಿ ಜನ ಅಂಥೇಳಿ, ಆದರೆ ಸಾಧನೆ ಮಾತ್ರ ಬಹಳ ದೊಡ್ಡದು. ಈ ಕ್ಷೇತ್ರಗಳಲ್ಲಿ ಇರುವಂತಹ ಕೆಲವರು ಹೆಸರುಗಳು ಆಲ್ರೆಡಿ ವಿಶ್ವವಿಖ್ಯಾತಿ ಆಗಿದೆ ಬೇರೆ ಬೇರೆ ವಿಷಯಗಳಿಂದಾಗಿ. ನಿಮ್ಮ ಶ್ರಮ, ನಿಮ್ಮ ಪ್ರೀತಿ ಎಲ್ಲವೂ ಕೂಡ ನಮ್ಮ ಮನಸ್ಸಿಗೆ ತುಂಬ ನಾಟಿದೆ. ಕರಾಡ ವಿಶ್ವಕ್ಕೆ ಇದು ಒಂದು ಫೌಂಡೇಶನ್ ಅಂತ ಹೇಳ್ಬೋದು ನೀವು ಮಾಡಿದಂಥದ್ದು. ಇದು ಎಲ್ಲರಿಗೂ ಕೂಡ ಒಂದು ಆದರ್ಶ. ನಾವು ಅದನ್ನು ಎಲ್ಲರಿಗೆ ತಲುಪುವ ಹಾಗೆ ಮಾಡ್ತೇವೆ. ಇದೇ ರೀತಿ ನಿಮ್ಮ ಪ್ರೀತಿ ಮುಂದುವರಿಯಿರಿ. ಕರಾಡ ವಿಶ್ವ ಮತ್ತು ನಾವು ಬೇರೆ ಬೇರೆ ಅಲ್ಲ, ನಾವು ಎರಡು ಒಂದೇ. ಆದ ಕಾರಣ ಎಲ್ಲರೂ ಸೇರಿಸಿ ಕರಾಡ ವಿಶ್ವದ ಮೂಲಕ ಇನ್ನು ಸಂಪರ್ಕ, ಸಹಕಾರ, ಸಮೃದ್ಧಿಯತ್ತ ಒಳ್ಳೆ ಹೆಜ್ಜೆ ಹಾಕಿ ಮುಂದುವರಿಸಿ ನಾವು ಎಲ್ಲರಿಗೂ ಸಮೃದ್ಧಿಗೆ ಆಗೋ ಹಾಗೆ ನಾವು ಪ್ರೋತ್ಸಾಹಿಸೋಣ. ತುಂಬ ಧನ್ಯವಾದಗಳು. ಈಗ ನಮ್ಮ ಒಟ್ಟಿಗೆ ಚಂದ್ರಾಸಣ್ಣ ಇದ್ದಾರೆ, ಇದರ ನಿರ್ಮಾತೃಗಳಲ್ಲಿ ಒಬ್ಬರು. ಅವರು ಕೂಡ ಒಂದೆರಡು ಮಾತು ಹೇಳಬೇಕು ಅಂತ ಹೇಳಿ. ಇವತ್ತು ಇಲ್ಲಿ ಬೆಳ್ತಂಗಡಿ ವಲಯಕ್ಕೆ ಬಂದು ಇಲ್ಲಿಯ ಪದಾಧಿಕಾರಿಗಳು ಮತ್ತು ಸ್ವಯಂ ಪ್ರೇರಣೆಯಿಂದ ಸಂಘವನ್ನು ಬೆಳೆಸಬೇಕು ಅಂತ ದುಡಿತಾ ಇರುವವರು, ಅವ್ರ ಜೊತೆ ಇಷ್ಟೊತ್ತು ಮಾತಾಡಿ ಭಾಳ ಖುಷಿಯಾಯಿತು. ನಮ್ಮ ಕರಾಡ ವಿಶ್ವ ಆ್ಯಪ್ ಆರಂಭದಲ್ಲಿ ಬೆಳ್ತಂಗಡಿ ವಲಯದ ವಿಳಾಸಗಳನ್ನು ಪರಿಶೀಲಿಸಬೇಕು ಅಂತ ಹೇಳಿ ವಿಷ್ಣುನ ಹತ್ರ ಕೇಳುವಾಗ ಅವರ ಮಗ ಅವರಿಗೆ ವಹಿಸಿಕೊಟ್ಟು ಭಾಳ ಮುತುವರ್ಜಿ ವಹಿಸಿ 2 ದಿವಸದಲ್ಲಿ ಬೆಳ್ತಂಗಡಿ ವಲಯದ ಎಲ್ಲ ಅಡ್ರೆಸ್ಗಳನ್ನು ಕೂಡ ಅವರು ಪರಿಶೀಲನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದು ಒಂದು ರೆಕಾರ್ಡ್ ನಮ್ಮ ಒಟ್ಟು ಈ ಪರಿಶೀಲನೆ ವೆರಿಫಿಕೇಷನ್ನಲ್ಲಿ.
ನಮ್ಮಲ್ಲಿರುವಂಥ 5,000 ಅಡ್ರೆಸ್ನಲ್ಲಿ 90% ಕೂಡ ವೆರಿಫೈ ಆಗಿದೆ. ಬೆಳ್ತಂಗಡಿ ವಲಯದ್ದು 99% ವೆರಿಫೈ ಆಗಿದೆ. ಸೊ ಅದು ಕೆಲಸ. ಇನ್ನು ಸಂಘಟನೆ ಎಲ್ಲ ಬೆಳೀಲಿಕ್ಕೆ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿರೋದು, ನಮ್ಮದೇ ಅಂತ ಒಂದು ಬಿಲ್ಡಿಂಗ್ನಲ್ಲಿರೋದು, ಇದು ಭಾಳ ಒಂದು ಸಂತೋಷದ ವಿಚಾರ. ಇವತ್ತು ಕುತ್ಕುಳಿ ಸುಬ್ಬಣ್ಣ ಹೇಳಿದ ಹಾಗೆ ಇಷ್ಟೊತ್ತು ಸ್ವಲ್ಪ ಲೇಟ್ ಆದರೂ ಕೂಡ ನಮ್ಮ ಜೊತೆಗೆ ಮಾತಾಡಿ ನಮ್ಮ ಊರಿನಲ್ಲಿರೋರಿಗೆ ಕೂಡ ಯಾವ ರೀತಿ ಒಂದು ಸಕ್ರಿಯವಾಗಿದ್ದರೂ ಒಂದು ಸಂಘದಲ್ಲಿ, ಸಂಘಟನೆಯಲ್ಲಿ ಸಮಾಜಕ್ಕೆ ಬಾಂಧವ್ಯ ಬೆಳೀತದೆ, ಸಂಪರ್ಕ ವೃದ್ಧಿ ಆಗ್ತದೆ ಅನ್ನುವಂಥದ್ದನ್ನು ಬೆಳ್ತಂಗಡಿ ವಲಯದವರು ನಮಗೆ ಇಲ್ಲಿ ಪ್ರತ್ಯಕ್ಷ ತೋರಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಮ್ಮ ಧನ್ಯವಾದಗಳು. ನಮಸ್ಕಾರ.